ಸೌತ್ ಆಫ್ರಿಕಾದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ ಕನ್ನಡಿಗರ ಕಾರ್ಯಕ್ಕೆ ಮೆಚ್ಚುಗೆ ಸುದ್ದಿ ಪ್ರಸಾರ ಮಾಡಿ ಜೆಕೆ ನ್ಯೂಸ್ ಕನ್ನಡಕ್ಕೆ ಕರವಿ ಅಭಿನಂದನೆ. ಈ ಹಿಂದೆ ಸೌತ್ ಆಫ್ರಿಕಾದಲ್ಲಿನ ಕನ್ನಡಿಗರು ಕನ್ನಡ ರಾಜ್ಯೋತ್ಸವವನ್ನ ಹಬ್ಬದಂತೆ ವಿಜೃಂಭಣೆಯಿಂದ ಆಚರಣೆ ಮಾಡಿರುವುದನ್ನು ನಮ್ಮ ಜೆಕೆ ಕನ್ನಡ ನ್ಯೂಸ್ನಲ್ಲಿ ಪ್ರಸಾರವಾಗಿತ್ತು. ಸುದ್ದಿ ನೋಡಿದ ಬೀದರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಅವರ ಸಂಭ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ವಿದೇಶದಲ್ಲಿನ ಕನ್ನಡಾಭಿಮಾನ ಜೆಕೆ ನ್ಯೂಸ್ನಲ್ಲಿ ನೋಡಲು ದೊರೆತಿದ್ದಕ್ಕೆ ನಮ್ಮ ಸುದ್ದಿ ವಾಹಿನಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್ ದಾಧನು, ಜೆಕೆ ನ್ಯೂಸ್ ಕನ್ನಡ, ಬೀದರ್. ಮತ್ತು ಅದೇ ರೀತಿಯಿಂದ ನಮ್ಮ ಜೆಕೆ ನ್ಯೂಸ್ ಏನು ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಮಾಡಿದಂಥ ಕನ್ನಡಿಗರ ಒಂದು ಮಾಧ್ಯಮದಲ್ಲಿ ತಾವು ಪ್ರಸಾರ ಮಾಡಿದ್ದೀರಿ. ನಮಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ. ನನ್ನ ಹೆಸರು ಪೀಟರ್ ಗುಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಬೀದರ್. ಸೌತ್ ಆಫ್ರಿಕಾದಾಗೆ ನಮ್ಮ ಕನ್ನಡಿಗರು ಎಲ್ಲರೂ ಕೂಡಿ ಕನ್ನಡ ರಾಜ್ಯೋತ್ಸವ ಮಾಡಿರ ಅದು ನಮ್ಮೆಲ್ಲ ಒಂದು ಕನ್ನಡಿಗರಿಗೆ ಒಂದು ಸಂತೋಷದ ವಿಷಯ. ಯಾಕಂದರೆ ಒಂದು ಹೊರಗಿನ ದೇಶದಲ್ಲಿ ಅವರು ಇಷ್ಟು ಒಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ನಮ್ಮ ಎಲ್ರಿಗೂ ಒಂದು ಖುಷಿ ತಂದಿರ್ತಕ್ಕಂಥ ವಿಷಯ. ಯಾಕಂದರೆ ಅವ್ರು ಅಲ್ಲೇ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾಕೆ ನಮ್ಮ ಕನ್ನಡಿಗರು ಮಾಡಬಾರ್ದು? ಯಾಕಂದರೆ ಒಬ್ಬರಿಗೆ ನಮ್ಮ ಕನ್ನಡಿಗರಿಗೆ ಪ್ರತಿಯೊಂದು ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಯಾಕಂದರೆ ನಮ್ಮೆಲ್ಲರಿಗೂ ಒಂದು ವಿಷಯ ತರತಕ್ಕಂಥ ವಿಷಯ. ಈ ಒಂದು ಜೆಕೆ ನ್ಯೂಸ್ ಏನು ಅವ್ರ ಮಾಧ್ಯಮ ಮುಖಾಂತರ ಪ್ರಸಾರ ಮಾಡಿದ್ದಾರೆ, ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಕೊಡ್ತೇನೆ. ಇಂಥ ವಿಷಯಗಳು ನಮ್ಮೆಲ್ಲ ಚಾನಲ್ದವರು ಎಲ್ಲ ಕಡೆ ಒಂದು ಪ್ರಸಾರ ಮಾಡಬೇಕಂತ ಅವರಲ್ಲಿ ಧನ್ಯವಾದ ಕೊಡ್ತೇನೆ. ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಕೊಡ್ತೇನೆ. ನಮ್ಮ ಹೆಸರು ರಮೇಶ್ ಮರ್ಜಾಪುರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತೇನು ನಮ್ಮ ರಾಜ್ಯದಲ್ಲಿ ಕನ್ನಡ ನಾಡ ನುಡಿ ನೆಲ ಜಲಗೋಸ್ಕರ ಉಳಿಯುಗಾಗಿ ಏನು ಕನ್ನಡಿಗರು ಹೋರಾಟ ಮಾಡುತ್ತಿದ್ದಾರೆ, ಅದೇ ಥರ ನಮ್ಮ ಹೊರದೇಶದಲ್ಲಿ ನಮ್ಮ ಕನ್ನಡಿಗರು ಅತಿ ವಿಜೃಂಭಣೆಯಿಂದ ರಾಜ್ಯೋತ್ಸವ ಮಾಡಿದ್ದಾರೆ. ಮತ್ತು ಎಲ್ಲ ದೇಶದಲ್ಲೂ ಅದೇ ಥರ ಒಂದು ವಿಜೃಂಭಣೆಯಿಂದ ರಾಜ್ಯೋತ್ಸವ ಮಾಡಬೇಕೆಂದು ವಿನಂತಿಸುತ್ತೇನೆ. ಮತ್ತು ಏನಿವತ್ತು ಸೌತ್ ಆಫ್ರಿಕಾದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ, ಅದನ್ನು ಜೆಕೆ ನ್ಯೂಸ್ ಅವರು ತನ್ನ ಮಾಧ್ಯಮದಲ್ಲಿ ತಂದು ಎಲ್ಲ ಪ್ರಸಾರ ಮಾಡಿದಿರಿ, ಎಲ್ಲ ಕನ್ನಡಿಗರ ತೋರಿಸಿದಿರಿ. ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಕೊಡುತ್ತೇನೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ದಕ್ಷಿಣ ಕ್ಷೇತ್ರ ತಾಲೂಕಾಧ್ಯಕ್ಷ ನಿಮೇಶ್ ಲಾಲ್. ಸೌತ್ ಆಫ್ರಿಕಾದಾಗ ಕರ್ನಾಟಕ ರಾಜ್ಯೋತ್ಸವ ಮಾಡ್ಯಾರಲ್ಲಿ ಕನ್ನಡಗಾರಿ ಅಂಥ ಸೌತ್ ಆಫ್ರಿಕಾ ಹಂತದಲ್ಲಿ ಕನ್ನಡ ರಾಜ್ಯೋತ್ಸವ ಎಷ್ಟು ಚೆನ್ನಾಗಿ ಮಾಡ್ಯಾರ. ಮತ್ತು ನಾವು ಇಲ್ಲೆಲ್ಲ ಕಲ್ತು ಎಲ್ಲರೂ ಕನ್ನಡಿಗಾರಿ ಎಲ್ಲರೂ ಆಗಿ ಇಲ್ಲಿ ನಾವು ಭೀ ಕರ್ನಾಟಕ ರಾಜ್ಯೋತ್ಸವ ಚೆನ್ನಾಗಿ ಮುಂದೆ ಮಾಡಬೇಕು ಎಲ್ಲರೂ ಕಲ್ತು. ಈಗ ಅವರು ಸೌತ್ ಆಫ್ರಿಕಾ ಅಂಥ ಜಾಗದಾಗ ಮಾಡ್ಲತ್ತಾರ ಅಂತಂದ್ರೆ ನಾವು ಕರ್ನಾಟಕದಾಗಿ ನಾವೇನು ಮಾಡಬೇಕು, ನಾವು ಭೀ ಮಾಡಬೇಕು. ಕರ್ನಾಟಕ ರಾಜ್ಯೋತ್ಸವ ಎಷ್ಟಾಯಿತು ಒಟ್ಟು ಚೆನ್ನಾಗಿ ಮಾಡಬೇಕು. ಅಲ್ಲಿ ಸೌತ್ ಆಫ್ರಿಕಾದಾಗ ಏನು ಮಾಡ್ಯಾರ ಅವರಿಗೆಲ್ಲರಿಗೆ ಧನ್ಯವಾದಗಳು. ನನ್ನ ಹೆಸರು ಸೈಯದ್ ನವಾಜ್, ಜಿಲ್ಲಾ ಗೌರವಾಧ್ಯಕ್ಷ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8499510009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.